ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 4 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರಾ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 500 ಮೀಟ್ರ್ ಆಗುತ್ತೆ. ಆ 500 ಮೀಟ್ರ್ ಕೂಡ ಮಡ್ ರೋಡ್ ಬರುತ್ತೆ. ಈ ಥರ ಮಡ್ ರೋಡು ಅಪ್ ಟು ಪ್ರಾಪರ್ಟಿವರೆಗೂ ಇದೆ. ಈ 4 ಎಕರೆ ಬೌಂಡ್ರಿಲಿ ಫುಲ್ಲು ಕಾಡಿದೆ ಮತ್ತು ಕಾಡು ಮರಗಳು ತುಂಬಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಸ್ವಲ್ಪ ಅರ್ತ್ ವರ್ಕ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಕೆಲವೊಂದು ರೂಮ್ಗಳು ಕೂಡ ಕಟ್ಟಿದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಈ ಪ್ರಾಪರ್ಟಿಯಿಂದ ಬ್ಯೂಟಿಫುಲ್ ಆಗಿರುವಂಥ ಹಿಲ್ ವ್ಯೂ ಸಿಗುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸಕಲೇಶಪುರ ಟೌನಿಂದ ಈ ಪ್ರಾಪರ್ಟಿಗೆ 40 to 45 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಸ್ಟೇಟ್ ಹೈವೇಯಿಂದ ಜಸ್ಟ್ 500 ಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿ ಹೊಸದಾಗಿ ಕಾಫಿ ಪ್ಲಾಂಟೇಷನ್ ಮಾಡೋರಿಗೆ ಅಥವಾ ಒಂದು ಹೋಮ್ ಸ್ಟೇ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಲಿ ಒಳ್ಳೆ ವ್ಯೂ ಇರೋದ್ರಿಂದ ಹೋಮ್ ಸ್ಟೇ ಮಾಡ್ಕೊಳ್ಳೋರಿಗೆ ಪರ್ಫೆಕ್ಟ್ ಆಗಿರೋಂಥ ಜಾಗ ಅಂತ ಹೇಳ್ಬೋದು ಇದನ್ನು. ಅಥವಾ ಹೊಸದಾಗಿ ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನೋರಿಗೆ ತುಂಬ ಚೆನ್ನಾಗಿರೋಂಥ ಜಾಗ. ಯಾಕೆಂತಂದರೆ ಇಲ್ಲಿ ಕಾಫಿ ಹಾಗೆ ಅಡಿಕೆ ಮತ್ತು ಏಲಕ್ಕಿ ಕೂಡ ಹಾಕೋಬೋದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಕೆರೆ ಇದೆ. ಯಾರಾದರೂ ಸ್ಟೇಟ್ ಹೈವೇಗೆ ತುಂಬ ನಿಯರ್ ಇರೋವಂಥ ಯಾವುದೇ ಪ್ಲ್ಯಾಂಟೇಷನ್ ಇಲ್ಲದೆ ಇರೋವಂಥ ಖಾಲಿ ಜಾಗನ ನೋಡ್ತಾ ಇದ್ದರೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ರೆಕಾರ್ಡ್ ಇರೋವಂಥದ್ದು 4 ಎಕರೆ, 1 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಟೋಟಲ್ ಬೌಂಡ್ರಿ 5 ಎಕರೆ ಬರುತ್ತೆ. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು 120ರಿಂದ 150 ಇಂಚು ಮಳೆ ಆಗುತ್ತೆ. ಈ ಪ್ರಾಪರ್ಟಿ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿರುವಂಥ ಟೂರಿಸ್ಟ್ ಪ್ಲೇಸಸ್ ಇದೆ. ಉದಾಹರಣೆಗೆ ಪಟ್ಲ ಬೆಟ್ಟ, ಹಾಗೆ ಗವಿ ಬೆಟ್ಟ ಮತ್ತು ಬಿಸ್ಲೆ ವ್ಯೂ ಪಾಯಿಂಟು, ಕಾಗಿನೆರೆ ವ್ಯೂ ಪಾಯಿಂಟು, ಈ ಥರ ತುಂಬ ಪ್ಲೇಸಸ್ಸು ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿಯಿಂದ ಸಿಗುತ್ತೆ. ನಾನು ಮುಂಚೆ ಹೇಳಿದ್ದೆ ಈ ಪ್ರಾಪರ್ಟಿ ಸುತ್ತಮುತ್ತ ಎಲ್ಲ ಒಳ್ಳೆ ವ್ಯೂ ಇದೆ ಅಂತ. ಸೊ ಇವಾಗ ಏನು ಸೇಲಿಗಿದೆ ಆ ಸೇಲಿಗಿರೋವಂಥ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 50 ಮೀಟ್ರ್ ಮೇಲೆ ಬಂದರೆ ಈ ಥರ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇರೋವಂಥ ಒಂದು ಪ್ಲೇಸ್ ಇದೆ. ಈ ಪ್ಲೇಸಿಂದ ನಿಂತ್ಕೊಂಡ್ರೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು 1 ಎಕರೆಗೆ 33 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.